ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅನ್ನೋದು ದಶಕಗಳ ಬೇಡಿಕೆ. ಈ ಬೇಡಿಕೆ ಕಳೆದ ವಾರವಷ್ಟೇ ಈಡೇರಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಧಾರವಾಡ ಮಹಾನಗರ ಪಾಲಿಕೆ ಸ್ಥಾಪನೆಗೆ ಅಸ್ತು ಎನ್ನಲಾಗಿದೆ. ಆದ್ರೀಗ ಇದೇ ವಿಚಾರ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪ್ರತ್ಯೇಕ ಪಾಲಿಕೆ ಬೆನ್ನಲ್ಲೇ ಕ್ರೆಡಿಟ್ ಪಾಲಿಟಿಕ್ಸ್. ಬಿಜೆಪಿ ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್. ಒಂದೆಡೆ ಬಿಜೆಪಿ ನಾಯಕರ ದೊಡ್ಡ ದೊಡ್ಡ ಫೋಟೋ ಬ್ಯಾನರ್, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ದೊಡ್ಡ ದೊಡ್ಡ ಫೋಟೋ ಕಟ್ಔಟ್. ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆ ಆಗ್ತಾ ಇದ್ದಂತೆ ನಗರದ ಗಲ್ಲಿ ಗಲ್ಲಿಯಲ್ಲೂ ರಾರಾಜಿಸ್ತಿರೋ ಬ್ಯಾನರ್ಗಳು, ಕಟ್ಔಟ್ಗಳು. ಎರಡು ಪಕ್ಷದ ಮಧ್ಯೆ ಬ್ಯಾನರ್ ಭರಾಟೆ ಶುರುವಾಗಿದ್ದು ಪ್ರತ್ಯೇಕ ಪಾಲಿಕೆ ಘೋಷಣೆಯ ಕ್ರೆಡಿಟ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂಪೂರ್ಣ ಕ್ರೆಡಿಟ್ ನಮ್ಮ ಪಕ್ಷದ ನಾಯಕರಿಗೆ ಸೇರಬೇಕು ಅಂತಿದ್ದು ಬಿಜೆಪಿ ನಾಯಕರ ಬ್ಯಾನರ್ ಹಾಕಿರುವುದಕ್ಕೆ ಆಕ್ಷೇಪ ಎತ್ತಿದ್ದಾರೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಪ್ರತ್ಯೇಕ ಪಾಲಿಕೆ ಪ್ರಸ್ತಾಪ ತಿರಸ್ಕಾರ ಆಗಿತ್ತು. ಅದಕ್ಕೆ ಮಾನ್ಯತೆ ನೀಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನೋದು ಬೆಂಬಲಿಗರ ವಾದ. ಕ್ಷುಲ್ಲಕ ಚಿಲ್ಲರೆ ರಾಜಕಾರಣಕ್ಕೆ ಇವತ್ತು ಧಾರವಾಡದಲ್ಲಿ ಇಳಿದದ್ದು ವಿಪರ್ಯಾಸ. ಯಾಕಂದ್ರೆ ತಮ್ಮ ಸರ್ಕಾರ ಇದ್ದ ಸಮಯದಲ್ಲಿ ಮಾಡ್ಲಿಕ್ಕಾಗಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ನಿರಂತರ ಪ್ರಯತ್ನದಿಂದ ಇವತ್ತು ಧಾರವಾಡಕ್ಕೆ ಮಹಾನಗರ ಪಾಲಿಕೆ ಬಂದಿದೆ. ತಮ್ಮ ಸರ್ಕಾರ ಇದ್ದಾಗ ಮಾಡ್ಲಿಕ್ಕೆ ಆಗದೇ ಇರುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಮಾಡಿದಾಗ ತಮ್ಮ ಹೆಸರನ್ನ ಹಾಕೊಂಡು ಇವತ್ತು ಬ್ಯಾನರ್ ಹಾಕಿ ರಾಜಕೀಯ ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಬೆಂಬಲಿಗರು ತಿರುಗೇಟು ನೀಡಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆಯಾಗಿದ್ದು ಕೇವಲ ಕಾಂಗ್ರೆಸ್ನಿಂದಲ್ಲ, ಇಡೀ ಕಟ್ಟಡ ಕಟ್ಟಿದ್ದು ನಮ್ಮವರು. ಈಗ ಕಾಂಗ್ರೆಸ್ನವರು ಬಂದು ವಾಸಿಸ್ತಿದ್ದಾರೆ. ನಮ್ಮ ನಾಯಕರೇ ಮಾಡಿದ್ದು ಅನ್ನೋ ಸಮರ್ಥನೆ ಬಿಜೆಪಿಯರದ್ದು. ನಮ್ಮ ಬಿಜೆಪಿಯವರಲ್ಲಿ, ನಮ್ಮ ಶಾಸಕರಲ್ಲಿ, ನಮ್ಮ ಸಂಸದರಲ್ಲಿ ಮಾಡಿದ ಕೆಲಸ ಕಾರ್ಯಗಳ ಕುರಿತು ಎಲ್ಲಿ ಬ್ಯಾನರ್ ಹಾಕ್ತಿದ್ದಿಲ್ಲ. ನಿಜವಾಗಿಯೂ ಈಗ ಆಗಿರುವಂತ ವ್ಯವಸ್ಥೆಯೊಳಗೆ ಏನದಂದ್ರ ಇದಕ್ಕೆ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಸಂಪೂರ್ಣವಾಗಿ ಬುನಾದಿ ಹಾಕಿಕೊಟ್ರ. ಈಗ ಏನಾಗ್ಯದ್ರಿ, ನಾವು ಬಿಜೆಪಿ ಸರ್ಕಾರ ಇದ್ದಾಗೆಲ್ಲ ಮನಿ ಕಟ್ಟಿದ್ಮೇಲೆ ಇವ್ರ ಮನಿ ವಾಸ ಮಾಡಕ್ ಬಂದು ಈಗ ನಮ್ದ ಮನಿ ಅನ್ನೋ ಅಂತ ವ್ಯವಸ್ಥೆಯನ್ನು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕ್ರೆಡಿಟ್ ವಾರ್ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅನ್ನೋದು ದಶಕಗಳ ಬೇಡಿಕೆ. ಈ ಬೇಡಿಕೆ ಕಳೆದ ವಾರವಷ್ಟೇ ಈಡೇರಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಧಾರವಾಡ ಮಹಾನಗರ ಪಾಲಿಕೆ ಸ್ಥಾಪನೆಗೆ ಅಸ್ತು ಎನ್ನಲಾಗಿದೆ. ಆದ್ರೀಗ ಇದೇ ವಿಚಾರ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪ್ರತ್ಯೇಕ ಪಾಲಿಕೆ ಬೆನ್ನಲ್ಲೇ ಕ್ರೆಡಿಟ್ ಪಾಲಿಟಿಕ್ಸ್. ಬಿಜೆಪಿ ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್. ಒಂದೆಡೆ ಬಿಜೆಪಿ ನಾಯಕರ ದೊಡ್ಡ ದೊಡ್ಡ ಫೋಟೋ ಬ್ಯಾನರ್, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ದೊಡ್ಡ ದೊಡ್ಡ ಫೋಟೋ ಕಟ್ಔಟ್. ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆ ಆಗ್ತಾ ಇದ್ದಂತೆ ನಗರದ ಗಲ್ಲಿ ಗಲ್ಲಿಯಲ್ಲೂ ರಾರಾಜಿಸ್ತಿರೋ ಬ್ಯಾನರ್ಗಳು, ಕಟ್ಔಟ್ಗಳು. ಎರಡು ಪಕ್ಷದ ಮಧ್ಯೆ ಬ್ಯಾನರ್ ಭರಾಟೆ ಶುರುವಾಗಿದ್ದು ಪ್ರತ್ಯೇಕ ಪಾಲಿಕೆ ಘೋಷಣೆಯ ಕ್ರೆಡಿಟ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂಪೂರ್ಣ ಕ್ರೆಡಿಟ್ ನಮ್ಮ ಪಕ್ಷದ ನಾಯಕರಿಗೆ ಸೇರಬೇಕು ಅಂತಿದ್ದು ಬಿಜೆಪಿ ನಾಯಕರ ಬ್ಯಾನರ್ ಹಾಕಿರುವುದಕ್ಕೆ ಆಕ್ಷೇಪ ಎತ್ತಿದ್ದಾರೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಪ್ರತ್ಯೇಕ ಪಾಲಿಕೆ ಪ್ರಸ್ತಾಪ ತಿರಸ್ಕಾರ ಆಗಿತ್ತು. ಅದಕ್ಕೆ ಮಾನ್ಯತೆ ನೀಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನೋದು ಬೆಂಬಲಿಗರ ವಾದ. ಕ್ಷುಲ್ಲಕ ಚಿಲ್ಲರೆ ರಾಜಕಾರಣಕ್ಕೆ ಇವತ್ತು ಧಾರವಾಡದಲ್ಲಿ ಇಳಿದದ್ದು ವಿಪರ್ಯಾಸ. ಯಾಕಂದ್ರೆ ತಮ್ಮ ಸರ್ಕಾರ ಇದ್ದ ಸಮಯದಲ್ಲಿ ಮಾಡ್ಲಿಕ್ಕಾಗಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ನಿರಂತರ ಪ್ರಯತ್ನದಿಂದ ಇವತ್ತು ಧಾರವಾಡಕ್ಕೆ ಮಹಾನಗರ ಪಾಲಿಕೆ ಬಂದಿದೆ. ತಮ್ಮ ಸರ್ಕಾರ ಇದ್ದಾಗ ಮಾಡ್ಲಿಕ್ಕೆ ಆಗದೇ ಇರುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಮಾಡಿದಾಗ ತಮ್ಮ ಹೆಸರನ್ನ ಹಾಕೊಂಡು ಇವತ್ತು ಬ್ಯಾನರ್ ಹಾಕಿ ರಾಜಕೀಯ ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಬೆಂಬಲಿಗರು ತಿರುಗೇಟು ನೀಡಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆಯಾಗಿದ್ದು ಕೇವಲ ಕಾಂಗ್ರೆಸ್ನಿಂದಲ್ಲ, ಇಡೀ ಕಟ್ಟಡ ಕಟ್ಟಿದ್ದು ನಮ್ಮವರು. ಈಗ ಕಾಂಗ್ರೆಸ್ನವರು ಬಂದು ವಾಸಿಸ್ತಿದ್ದಾರೆ. ನಮ್ಮ ನಾಯಕರೇ ಮಾಡಿದ್ದು ಅನ್ನೋ ಸಮರ್ಥನೆ ಬಿಜೆಪಿಯರದ್ದು. ನಮ್ಮ ಬಿಜೆಪಿಯವರಲ್ಲಿ, ನಮ್ಮ ಶಾಸಕರಲ್ಲಿ, ನಮ್ಮ ಸಂಸದರಲ್ಲಿ ಮಾಡಿದ ಕೆಲಸ ಕಾರ್ಯಗಳ ಕುರಿತು ಎಲ್ಲಿ ಬ್ಯಾನರ್ ಹಾಕ್ತಿದ್ದಿಲ್ಲ. ನಿಜವಾಗಿಯೂ ಈಗ ಆಗಿರುವಂತ ವ್ಯವಸ್ಥೆಯೊಳಗೆ ಏನದಂದ್ರ ಇದಕ್ಕೆ
ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಸಂಪೂರ್ಣವಾಗಿ ಬುನಾದಿ ಹಾಕಿಕೊಟ್ರ. ಈಗ ಏನಾಗ್ಯದ್ರಿ, ನಾವು ಬಿಜೆಪಿ ಸರ್ಕಾರ ಇದ್ದಾಗೆಲ್ಲ ಮನಿ ಕಟ್ಟಿದ್ಮೇಲೆ ಇವ್ರ ಮನಿ ವಾಸ ಮಾಡಕ್ ಬಂದು ಈಗ ನಮ್ದ ಮನಿ ಅನ್ನೋ ಅಂತ ವ್ಯವಸ್ಥೆಯನ್ನು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕ್ರೆಡಿಟ್ ವಾರ್ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅನ್ನೋದು ದಶಕಗಳ ಬೇಡಿಕೆ. ಈ ಬೇಡಿಕೆ ಕಳೆದ ವಾರವಷ್ಟೇ ಈಡೇರಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಧಾರವಾಡ ಮಹಾನಗರ ಪಾಲಿಕೆ ಸ್ಥಾಪನೆಗೆ ಅಸ್ತು ಎನ್ನಲಾಗಿದೆ. ಆದ್ರೀಗ ಇದೇ ವಿಚಾರ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪ್ರತ್ಯೇಕ ಪಾಲಿಕೆ ಬೆನ್ನಲ್ಲೇ ಕ್ರೆಡಿಟ್ ಪಾಲಿಟಿಕ್ಸ್. ಬಿಜೆಪಿ ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್. ಒಂದೆಡೆ ಬಿಜೆಪಿ ನಾಯಕರ ದೊಡ್ಡ ದೊಡ್ಡ ಫೋಟೋ ಬ್ಯಾನರ್, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ದೊಡ್ಡ ದೊಡ್ಡ ಫೋಟೋ ಕಟ್ಔಟ್. ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆ ಆಗ್ತಾ ಇದ್ದಂತೆ ನಗರದ ಗಲ್ಲಿ ಗಲ್ಲಿಯಲ್ಲೂ ರಾರಾಜಿಸ್ತಿರೋ ಬ್ಯಾನರ್ಗಳು, ಕಟ್ಔಟ್ಗಳು. ಎರಡು ಪಕ್ಷದ ಮಧ್ಯೆ ಬ್ಯಾನರ್ ಭರಾಟೆ ಶುರುವಾಗಿದ್ದು ಪ್ರತ್ಯೇಕ ಪಾಲಿಕೆ ಘೋಷಣೆಯ ಕ್ರೆಡಿಟ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂಪೂರ್ಣ ಕ್ರೆಡಿಟ್ ನಮ್ಮ ಪಕ್ಷದ ನಾಯಕರಿಗೆ ಸೇರಬೇಕು ಅಂತಿದ್ದು ಬಿಜೆಪಿ ನಾಯಕರ ಬ್ಯಾನರ್ ಹಾಕಿರುವುದಕ್ಕೆ ಆಕ್ಷೇಪ ಎತ್ತಿದ್ದಾರೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಪ್ರತ್ಯೇಕ ಪಾಲಿಕೆ ಪ್ರಸ್ತಾಪ ತಿರಸ್ಕಾರ ಆಗಿತ್ತು. ಅದಕ್ಕೆ ಮಾನ್ಯತೆ ನೀಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನೋದು ಬೆಂಬಲಿಗರ ವಾದ. ಕ್ಷುಲ್ಲಕ ಚಿಲ್ಲರೆ ರಾಜಕಾರಣಕ್ಕೆ ಇವತ್ತು ಧಾರವಾಡದಲ್ಲಿ ಇಳಿದದ್ದು ವಿಪರ್ಯಾಸ. ಯಾಕಂದ್ರೆ ತಮ್ಮ ಸರ್ಕಾರ ಇದ್ದ ಸಮಯದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ನಿರಂತರ ಪ್ರಯತ್ನದಿಂದ ಇವತ್ತು ಧಾರವಾಡಕ್ಕೆ ಮಹಾನಗರ ಪಾಲಿಕೆ ಬಂದಿದೆ. ತಮ್ಮ ಸರ್ಕಾರ ಇದ್ದಾಗ ಮಾಡ್ಲಿಕ್ಕೆ ಆಗದೇ ಇರುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಮಾಡಿದಾಗ ತಮ್ಮ ಹೆಸರನ್ನ ಹಾಕೊಂಡು ಇವತ್ತು ಬ್ಯಾನರ್ ಹಾಕಿ ರಾಜಕೀಯ ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಬೆಂಬಲಿಗರು ತಿರುಗೇಟು ನೀಡಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಣೆಯಾಗಿದ್ದು ಕೇವಲ ಕಾಂಗ್ರೆಸ್ನಿಂದಲ್ಲ, ಇಡೀ ಕಟ್ಟಡ ಕಟ್ಟಿದ್ದು ನಮ್ಮವರು. ಈಗ ಕಾಂಗ್ರೆಸ್ನವರು ಬಂದು ವಾಸಿಸುತ್ತಿದ್ದಾರೆ. ನಮ್ಮ ನಾಯಕರೇ ಮಾಡಿದ್ದು ಅನ್ನೋ ಸಮರ್ಥನೆ ಬಿಜೆಪಿಯರದ್ದು. ನಮ್ಮ ಬಿಜೆಪಿಯವರಲ್ಲಿ, ನಮ್ಮ ಶಾಸಕರಲ್ಲಿ, ನಮ್ಮ ಸಂಸದರಲ್ಲಿ ಮಾಡಿದ ಕೆಲಸ ಕಾರ್ಯಗಳ ಕುರಿತು ಎಲ್ಲಿ ಬ್ಯಾನರ್ ಹಾಕ್ತಿದ್ದಿಲ್ಲ. ನಿಜವಾಗಿಯೂ ಈಗ ಆಗಿರುವಂತ ವ್ಯವಸ್ಥೆಯೊಳಗೆ ಏನದಂದ್ರ ಇದಕ್ಕೆ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಸಂಪೂರ್ಣವಾಗಿ ಬುನಾದಿ ಹಾಕಿಕೊಟ್ರ. ಈಗ ಏನಾಗ್ಯದ್ರಿ, ನಾವು ಬಿಜೆಪಿ ಸರ್ಕಾರ ಇದ್ದಾಗೆಲ್ಲ ಮನಿ ಕಟ್ಟಿದ್ಮೇಲೆ ಇವ್ರ ಮನಿ ವಾಸ ಮಾಡಕ್ ಬಂದು ಈಗ ನಮ್ದ ಮನಿ ಅನ್ನೋ ಅಂತ ವ್ಯವಸ್ಥೆಯನ್ನು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕ್ರೆಡಿಟ್ ವಾರ್ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.